ನಮಸ್ಕಾರ. ನೈಸರ್ಗಿಕ ಕೃಷಿಯ ಅದ್ಭುತ ಪ್ರಪಂಚದ ಬಗೆಗಿನ ಈ ವಿವರಣೆಗೆ ಸ್ವಾಗತ. ಒಂದು ಸಿಂಪಲ್ ಸಾವಯವ ದ್ರಾವಣ ರಾಸಾಯನಿಕಗಳ ಮೇಲಿನ ನಮ್ಮ ಅವಲಂಬನೆಯನ್ನ ಹೇಗೆ ಸಂಪೂರ್ಣವಾಗಿ ಮುರಿಯಬಲ್ಲದು ಅಂತ ಇವತ್ತು ನೋಡೋಣ. ರಾಸಾಯನಿಕ ಮುಕ್ತ ಕೃಷಿಯೆಡೆಗಿನ ಈ ಹೆಜ್ಜೆ ಎಷ್ಟು ಮುಖ್ಯ ಮತ್ತೆ ಅದು ನಮ್ಮೆಲ್ಲರ ಭವಿಷ್ಯವನ್ನ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಮೂಲ ಮಾಹಿತಿಗಳ ಮೂಲಕ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಮೂಲ ಮಾಹಿತಿಯಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಘಟನೆ ಇದೆ. ಆಂಧ್ರದೊಬ್ಬರು ರೈತರು ಫುಲ್ ಗಾಬರಿಯಿಂದ ಕಾಲ್ ಮಾಡಿ, ನನ್ನ ಬಾಳೆಗಡದಲ್ಲಿ ಇರೋದೇ 17 ಎಲೆ, ಅದನ್ನು ಹುಳ ತಿಂತಾ ಇದೆ ಅಂತ ಟೆನ್ಷನ್ ಆಗ್ತಾರೆ. ಇದು ಆಧುನಿಕ ಕೃಷಿಯಲ್ಲಿ ರೈತರಿಗಿರೋ ಮಾನಸಿಕ ಒತ್ತಡನ ಮತ್ತೆ ಕೀಟಗಳದ್ದಕ್ಕಿರೋ ಅನಗತ್ಯ ಭಯನ ಎಷ್ಟು ಚೆನ್ನಾಗಿ ಸ್ವಲ್ಪ ತಮಾಷಾಗಿ ತೋರಿಸುತ್ತೆ ಅಲ್ವಾ? ಆದರೆ ಪ್ರಕೃತಿಯ ಲೆಕ್ಕಾಚಾರಣೆ ಬೇರೆ ಥರ ಇದೆ. ಜೈವಿಕ ವೈವಿಧ್ಯತೆಯನ್ನ ಕಾಪಾಡೋ ಉದ್ದೇಶದಿಂದ ಪ್ರಕೃತಿ ಯಾವತ್ತೂ ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿನೇ ಕೊಡುತ್ತೆ. ಉದಾಹರಣೆಗೆ, ಒಂದು ಗಿಡಕ್ಕೆ ಕೇವಲ 4 ಚದರ ಅಡಿಯಷ್ಟು ಎಲೆ ಸಾಕು ಅಂದ್ರೆ ಪ್ರಕೃತಿ ಬೇಕಂತಲೇ 8 ಚದರ ಅಡಿಗಳಷ್ಟು ಎಲೆಯನ್ನ ಕೊಡುತ್ತೆ. ಅಂದ್ರೆ ಕೀಟಗಳು ಸ್ವಲ್ಪ ಎಲೆ ತಿಂದ್ರೂ ಕೂಡ ಬೆಳೆ ಅಂದ್ರೆ ಆ ಬಾಳೆಗೊನೆ 100ಕ್ಕೆ 100 ಆರೋಗ್ಯವಾಗಿರುತ್ತೆ. ಆ ಸಣ್ಣ ಡ್ಯಾಮೇಜಿಂದ ಬೆಳೆಗೆ ಯಾವ ನಷ್ಟನೂ ಇಲ್ಲ ಅನ್ನೋದನ್ನ ಈ ಮಾಹಿತಿ ನಮಗೆ ಸ್ಪಷ್ಟವಾಗಿ ಹೇಳ್ತಿದೆ. ಭಾಗ 1: ರಾಸಾಯನಿಕ ಕೀಟನಾಶಕಗಳ ಬಲೆ ಮತ್ತು ಅದರಿಂದಾಗೋ ಆರ್ಥಿಕ ಸಂಕಷ್ಟಗಳು. ಇಲ್ಲಿ ನಿಜವಾಗ್ಲೂ ನಾವು ಗಮನಿಸಲೇಬೇಕಾದ ಒಂದು ಆಘಾತಕಾರಿ ವಿಷಯ ಇದೆ. ಅದೇ ಕೀಟನಾಶಕಗಳಿಗಾಗಿ ರೈತರು ಮಾಡ್ತಿರೋ ವಿಪರೀತ ಖರ್ಚು. ದ್ರಾಕ್ಷಿ ಬೆಳೆಯೋಕೆ ಪ್ರತಿ ಎಕರೆಗೆ ಬರೋಬ್ಬರಿ 2.5 ಲಕ್ಷ ರೂಪಾಯಿ, ಸೇಬು ಬೆಳೆಗೆ 2 ಲಕ್ಷ, ಮತ್ತೆ ತರಕಾರಿಗಳಿಗೆ 50ರಿಂದ 60 ಸಾವಿರದಷ್ಟು ದುಡ್ಡನ್ನ ಬರೀ ರಾಸಾಯನಿಕಗಳಿಗಾಗಿಯೇ ಸುರಿಯಲಾಗ್ತಿದೆ. ಈ ಅಂಕಿಅಂಶಗಳನ್ನು ನೋಡಿದ್ರೆ ಈ ಕೆಮಿಕಲ್ಸಿಂದ ರೈತರು ಹೇಗೆ ನಿರಂತರವಾಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಿದ್ದಾರೆ ಅನ್ನೋದು ಕಣ್ಣಿಗೆ ಕಟ್ಟಿದಾಗ ಅರ್ಥ ಆಗುತ್ತೆ. ಈ ರಾಸಾಯನಿಕಗಳ ನಿರಂತರ ಬಳಕೆಯಿಂದ ಒಂದು ಭಯಂಕರವಾದ ವಿಷವರ್ತುಳ ಸೃಷ್ಟಿಯಾಗಿದೆ. ಇದು ಶುರುವಾಗುವುದೇ ಅಸ್ವಸ್ಥಗೊಂಡ ಮಣ್ಣಿನಿಂದ. ಹಾಳಾದ ಮಣ್ಣಿನಿಂದ ರೋಗಗ್ರಸ್ತ ಬೆಳೆ ಬರುತ್ತೆ. ಆ ಬೆಳೆಗೆ ಮತ್ತೆ ಕೆಮಿಕಲ್ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ವಿಷಪೂರಿತ ಆಹಾರವಾಗಿ ಬದಲಾಗುತ್ತೆ. ಇದನ್ನ ತಿಂದ ಮನುಷ್ಯರು, ಪ್ರಾಣಿಗಳು ಎಲ್ಲರೂ ಕಾಯಿಲೆ ಬೀಳ್ತಾರೆ. ಅಂತಿಮವಾಗಿ ಯೋಚನೆ ಮಾಡಿ, ಇದರಿಂದ ಲಾಭ ರೈತನಿಗೋ ಅಥವಾ ಗ್ರಾಹಕನಿಗೋ ಆಗ್ತಿಲ್ಲ. ಬದಲಾಗಿ ವೈದ್ಯಕೀಯ ಮತ್ತು ಪಶುವೈದ್ಯಕೀಯ ಉದ್ಯಮಗಳಿಗೆ ಮಾತ್ರ ಭಾರೀ ಲಾಭ ಆಗ್ತಿದೆ. ಭಾಗ 2: ಸಂಜೀವಿನಿ ಗೊಬ್ಬರ. ಇದೇ ನಮ್ಮ ಸಾವಯವ ಜೈವಿಕ ಪರಿಹಾರ. 1 ಎಕರೆಗೆ ಈ ಸಂಜೀವಿನಿ ಗೊಬ್ಬರ ಮಾಡೋಕೆ ಬೇಕಾಗಿರೋ ಮುಖ್ಯ ಪದಾರ್ಥಗಳು ತುಂಬಾ ಸಿಂಪಲ್. 30 ಕೆಜಿ ಕತ್ತರಿಸಿದ ಬೇವಿನ ಎಲೆ, 30 ಕೆಜಿ ತಾಜಾ ಹಸುವಿನ ಸಗಣಿ, 3 ಕೆಜಿ ಬೆಲ್ಲ, ಮತ್ತೆ 63 ಲೀಟರ್ ನೀರು. ಇಲ್ಲಿ ನಾವು ನೆನ್ಪಿಡ್ಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಈ ಘನವಸ್ತುಗಳ ಒಟ್ಟು ತೂಕ ಎಷ್ಟಿರುತ್ತೋ ಅಷ್ಟೇ ನಿಖರ ಪ್ರಮಾಣದ ಅಂದ್ರೆ 63 ಲೀಟರ್ ನೀರನ್ನ ಮಾತ್ರ ಬಳಸಬೇಕು. ಇದು ತುಂಬಾನೇ ಕ್ರೂಷಿಯಲ್. ಸರಿ, 30 ಕೆಜಿ ಬೇವಿನೆಲೆ ಸುಲಭವಾಗಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಯೋಚನಿಸ್ತಿದ್ದೀರಾ? ಅದಕ್ಕೂ ಅತ್ಯುತ್ತಮವಾದ ಪರ್ಯಾಯ ಆಯ್ಕೆಗಳಿವೆ. 10 ಕೆಜಿ ಬೇವಿನ ಬೀಜ ಅಥವಾ ನಿಂಬೋಳಿ ಬಳಸಬಹುದು. ಇಲ್ಲಾಂದ್ರೆ 15 ಕೆಜಿ ಎಕ್ಕಡ ಎಲೆ ಅಥವಾ 20 ಕೆಜಿ ಉಮ್ಮತ್ತಿ ಎಲೆ, ಅದು ಇಲ್ಲಾಂದ್ರೆ 5 ಕೆಜಿ ತಂಬಾಕು ಎಲೆಗಳನ್ನು ಕೂಡ ಬಳಸಬಹುದು. ಈ ಆಪ್ಷನ್ಸ್ ಇರೋದ್ರಿಂದ ಪ್ರತಿಯೊಬ್ಬ ರೈತರಿಗೂ ಇದನ್ನ ತಯಾರಿಸೋದು ಇನ್ನಷ್ಟು ಸುಲಭ ಆಗುತ್ತೆ. ಇನ್ನು ಇದನ್ನ ಹುದುಗ್ಸೋ ಅಂದ್ರೆ ತಯಾರಿಸೋ ವಿಧಾನ ಕೂಡ ಅಷ್ಟೇ ಸರಳ. ಈ ಎಲ್ಲ ಪದಾರ್ಥಗಳನ್ನು ಒಂದು ಡ್ರಮ್ಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಇಡಬೇಕು. ಆಮೇಲೆ ದಿನಕ್ಕೊಮ್ಮೆ ಇದನ್ನು ಚೆನ್ನಾಗಿ ಕಲಕಬೇಕು. ಬೇಸಿಗೆ ಕಾಲದಲ್ಲಾದರೆ ಇದು ಕೇವಲ 7 ದಿನದಲ್ಲಿ ರೆಡಿಯಾಗುತ್ತೆ. ಅದೇ ಸ್ವಲ್ಪ ಚಳಿಗಾಲದ ವಾತಾವರಣ ಇದ್ರೆ ಇದು ಪೂರ್ತಿ ಹುದುಗಲು ಒಂದು 15 ದಿನ ಬೇಕಾಗ್ಬೋದು ಅಷ್ಟೆ. ಭಾಗ 3: ಸಿದ್ಧತೆ ಮತ್ತು ಸಿಂಪಡಣೆ. ಈ ವ್ಯವಸ್ಥಿತವಾದ ಕ್ರಮ ಹೇಗಿದೆ ಅಂತ ನೋಡೋಣ. ಈಗ ಸಿಂಪಡಣೆ ಹಂತಕ್ಕೆ ಬರೋಣ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ತಯಾರಾದ ದ್ರಾವಣದಲ್ಲಿ 1/3 ಭಾಗದಷ್ಟನ್ನ ತೆಗೆದುಕೊಂಡು ಅದನ್ನ 160 ಲೀಟರ್ ನೀರಿನ ಜೊತೆ ಬೆರೆಸಬೇಕು. ಇದನ್ನ ಒಂದು 12 ಗಂಟೆಗಳ ಕಾಲ ಹಾಗೆ ಬಿಟ್ಟಾಗ 95% ಘನವಸ್ತುಗಳು ತಳದಲ್ಲಿ ಕೂರ್ತವೆ. ಆಮೇಲೆ ಮೇಲಿರೋ ತಿಳಿಯಾದ ದ್ರಾವಣನ ಸುಲಭವಾಗಿ ಸೋಸ್ಕೊಂಡು 1 ಎಕರೆಗೆ 3 ಪ್ರತ್ಯೇಕ ಸಿಂಪಡಣೆಗಳಿಗೆ ಆರಾಮಾಗಿ ಬಳಸಬಹುದು. ಮೂಲ ಮಾಹಿತಿಯಲ್ಲಿ ಒಂದು ಸಖತ್ ಪ್ರಾಯೋಗಿಕವಾದ ಅತ್ಯಮೂಲ್ಯವಾದ ಟಿಪ್ ಕೂಡ ಇದೆ. ಕೆಲವು ಗಿಡಗಳ ಎಲೆಗಳು ನೈಸರ್ಗಿಕವಾಗಿಯೇ ತುಂಬಾ ನುಣುಪಾಗಿರುತ್ತೆ ಅಲ್ವಾ? ಆ ಎಲೆಗಳಿಗೆ ಈ ದ್ರಾವಣ ಸರಿಯಾಗಿ ಅಂಟಿಕೊಳ್ಳೋಕೆ ಒಂದು ಸಣ್ಣ ಟ್ರಿಕ್ ಇದೆ. ಸಿಂಪಡಿಸೋ ಪ್ರತಿ ಟ್ಯಾಂಕಿಗೆ ಒಂದು 50 ಗ್ರಾಂ ಬೆಲ್ಲ ಅಥವಾ ಅರ್ಧ ಚಮಚ ಡಿಟರ್ಜೆಂಟ್ ಪುಡಿ ಬೆರೆಸಿದ್ರೆ ಸಾಕು. ದ್ರಾವಣ ಎಲೆಗಳ ಮೇಲೆ ದೀರ್ಘಕಾಲದವರೆಗೆ ಗಟ್ಟಿಯಾಗಿ ಯಶಸ್ವಿಯಾಗಿ ಅಂಟಿಕೊಳ್ಳುತ್ತೆ. ಭಾಗ 4: ಕೀಟ ನಿಯಂತ್ರಣದ ಆಚೆಗೆ ಬೆಳೆಗಳಿಗಾಗುವ ಅದ್ಭುತ ಲಾಭಗಳು. ಈ ಮಿಶ್ರಣದ ಪವರ್ ಎಷ್ಟಿದೆ ಅಂದ್ರೆ, ಇದು ಕೇವಲ ಎಲೆ ಕತ್ತರಿಸೋ ಅಥವಾ ರಸಹೀರೋ ಕೀಟಗಳನ್ನ ಮಾತ್ರ ತಡೆಯಲ್ಲ, ಗಾಳಿಯ ಮೂಲಕ ಹರಡೋ ಲೇಟ್ ಬ್ಲೈಟ್ನಂತಹ ರೋಗಗಳನ್ನು ತಡೆಗಟ್ಟುತ್ತೆ. ಅದಕ್ಕೂ ಮಿಗಿಲಾಗಿ ಇದೊಂದು ಪವರ್ಫುಲ್ ಆದ ಗ್ರೋತ್ ಪ್ರೊಮೋಟರ್
ಅಂದ್ರೆ ಬೆಳವಣಿಗೆಯ ಉತ್ತೇಜಕವಾಗಿ ಕೆಲಸ ಮಾಡುತ್ತೆ. ಇದರಿಂದ ಬೆಳೆಯೋ ಹೊಳಪು ಅಸಾಧಾರಣವಾಗಿ ಹೆಚ್ಚಾಗುತ್ತೆ. ಹಾಗೆ ಉತ್ಪನ್ನಗಳು ಕೂಡ ಒಳ್ಳೆ ಆಕಾರದಲ್ಲಿ ಬರ್ತವೆ. ಮತ್ತು ಇದು ನಮಗೆ ಅತ್ಯದ್ಭುತವಾಗಿ ಅರ್ಥ ಮಾಡಿಸೋದೇನೆಂದರೆ, ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಉತ್ಪನ್ನಗಳ ಕೆಪಾಸಿಟಿ, ರಾಸಾಯನಿಕ ಬಳಸಿ ಬೆಳೆದ ತರಕಾರಿಗಳು ಕೇವಲ 2 ದಿನದಲ್ಲಿ ಕೊಳೆಯೋಕೆ ಶುರುವಾಗುತ್ತೆ. ಆದರೆ ಸಂಜೀವಿನಿ ಗೊಬ್ಬರ ಬಳಸಿ ಬೆಳೆದ ತರಕಾರಿಗಳು ಹಲವಾರು ದಿನಗಳವರೆಗೂ ಫ್ರೆಶ್ ಆಗಿರ್ತವೆ. ಇದರಿಂದ ಏನಾಗುತ್ತೆ ಗೊತ್ತಾ? ರೈತರು ತಮ್ಮ ಬೆಳೆನ ತಕ್ಷಣವೇ ಕಡಿಮೆ ಬೆಲೆಗೆ ಮಾರೋ ಬದಲು ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಬರೋವರೆಗೂ ಕಾಯ್ದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದೊಂದು ದೊಡ್ಡ ಗೇಮ್ ಚೇಂಜರ್. ನಾವು ಇಲ್ಲಿವರೆಗೂ ಮಾತಾಡ್ದ ಎಲ್ಲಾ ಪ್ರಾಯೋಗಿಕ ಹೆಜ್ಜೆಗಳು ಅಂತಿಮವಾಗಿ ಒಂದು ದೊಡ್ಡ ತತ್ವವನ್ನ ಎತ್ತಿ ಹಿಡಿತಾವೆ. ಅದೇ ಸ್ವಾವಲಂಬನೆ. ಮಾರುಕಟ್ಟೆಯಲ್ಲಿ ಸಿಗೋ ಹೊರಗಿನ ವಸ್ತುಗಳನ್ನ ಕೊಂಡುಕೊಳ್ಳದೆ ಮಣ್ಣು, ನೀರು ಮತ್ತು ಜೈವಿಕ ವೈವಿಧ್ಯತೆಯನ್ನ ಸಕ್ರಿಯವಾಗಿ ಮರುಸ್ಥಾಪನೆ ಮಾಡಿ ಕೃಷಿ ಮಾಡೋದೇ ನಿಜವಾದ ಸ್ವಾವಲಂಬನೆ. ಪ್ರಕೃತಿಯಲ್ಲಿರೋ ರಕ್ಷಣಾ ವ್ಯವಸ್ಥೆಯನ್ನ ಬಳಸ್ಕೊಂಡು ಕೃಷಿನ ಈ ಸಾಲದ ಸುಳಿಯಿಂದ ಮುಕ್ತಗೊಳಿಸೋದೇ ಇದರ ಅಂತಿಮ ಉದ್ದೇಶ. ಕೊನೆಯದಾಗಿ ಒಂದು ಪ್ರಮುಖವಾದ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಕ್ತಾಯಗೊಳಿಸೋಣ. ಹೊರಗಿನ ಕೃಷಿ ಪರಿಕರಗಳಿಗಾಗಿ ನಾವು ಕೊಡ್ತಿರೋ ನೈಜ ಬೆಲೆ ಆದರೂ ಎಷ್ಟು? ಮತ್ತೆ ನೈಸರ್ಗಿಕ ಸ್ವಾವಲಂಬನೆಯ ಮೂಲಕ ನಮ್ಮ ಆಹಾರ ಪದ್ಧತಿಯನ್ನ ನಾವು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಹುದು? ರಾಸಾಯನಿಕಗಳ ಈ ವಿಷವರ್ತುಲವನ್ನ ಮುರಿದು ಸಾವಯವ ಕೃಷಿಯ ಈ ಶಕ್ತಿಶಾಲಿ ವಿಧಾನವನ್ನ ಅಳವಡಿಸಿಕೊಳ್ಳೋದು ಖಂಡಿತ ಒಳಿತಲ್ವಾ? ಮುಂದಿನ ಬಾರಿ ಕೃಷಿ ಮತ್ತು ಪ್ರಕೃತಿಯ ಬಗ್ಗೆ ಯೋಚಿಸುವಾಗ ಇದು ಎಲ್ಲರಿಗೂ ಹೊಸ ದೃಷ್ಟಿಕೋನ ನೀಡ್ಲಿ ಅಂತ ಆಶಿಸ್ತಾ ಜೊತೆಗಿದ್ದಕ್ಕಾಗಿ ಧನ್ಯವಾದಗಳು.